ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಸುಮಾರು ಜನ ಕಾಮೆಂಟ್ ಮಾಡಿದ್ರು, ಎಲೆಗಳು ತುಂಬ ಹಳದಿ ಆಗ್ತಾ ಇದೆ, ನಿಮ್ಮ ಗಿಡದಲ್ಲಿ ಮಾತ್ರ ಎಷ್ಟು ಹಚ್ಚ ಹಸಿರಾಗಿದೆ, ಹೂಗಳು ಕೂಡ ಅಷ್ಟೊಂದು ಬಿಡುತ್ತಲ್ಲ, ನೀವೇನು ಮಾಡ್ತೀರಾ ಅಂತ. ಸೊ ಇವತ್ತೊಂದು ಫರ್ಟಿಲೈಸರ್ನ ನಾನು ನಿಮಗೆ ಹೇಳ್ತೀನಿ. ಇದು ತುಂಬ ಈಸಿಯಾಗಿ ನಿಮ್ಮ ಗಿಡಗಳಿಗೆ ನೀವು ಕೊಡ್ಬೋದು. ಇದು ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು, ಬರೀ ಹೂ ಅರಳೋದಷ್ಟೇ ಅಲ್ಲದೆ ಎಷ್ಟೊಂದು ಮೊಗ್ಗುಗಳಿದೆ. ಈ ರೀತಿ ಆಗಬೇಕು ಅಂತಂದರೆ ನೀವು ಯಾವ ರೀತಿಯಾದಂಥ ಫರ್ಟಿಲೈಸರ್ನ ಕೊಡಬೇಕು ಅಂತ ನಾನು ಹೇಳ್ತೀನಿ. ಹಾಗೆ ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರು, ಎಲೆ ತುಂಬ ಹಳದಿ ಆಗ್ತಾ ಇದೆ, ಯಾಕೆ ನಿಮ್ಮ ಗಿಡದಲ್ಲಿ ಮಾತ್ರ ಎಷ್ಟು ಹಚ್ಚ ಹಸಿರಾಗಿದೆ ಅಲ್ಲ, ಏನಕ್ಕೆ ಅಂತ, ಏನು ಹಾಕ್ತೀರಾ ನೀವು ಅಂತ ಕೇಳ್ತಾ ಇದ್ರು. ಫಸ್ಟು ಎಲೆ ಹಚ್ಚ ಹಸಿರಾಗಿರೋಕ್ಕೆ ಏನು ಅಂತಂದರೆ ಕ್ಲೋರೋಫಿಲ್ ಕರೆಕ್ಟಾಗಿ ಸಪ್ಲೈ ಆಗಬೇಕು ಗಿಡಕ್ಕೆ. ಸೊ ಅದರಿಂದ ತಾನೇ ಅದು ಅಷ್ಟೊಂದು ಹಚ್ಚ ಹಸಿರಾಗಿರೋಕ್ಕೆ ಸಾಧ್ಯ. ಸೊ ಕ್ಲೋರೋಫಿಲ್ ಕರೆಕ್ಟಾಗಿ ಇಲ್ಲ ಅಂತಂದರೆ ಈ ಹಚ್ಚ ಹಸಿರಾಗಿರುವಂಥ ಎಲೆಗಳು ಎಲ್ಲ ಹಳದಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮೆಗ್ನೀಷಿಯಮ್ ಕೂಡ ಕಡಿಮೆ ಆದರೂ ಕೂಡ ಎಲೆಗಳು ಹಳದಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಇವತ್ತಿನ ಫರ್ಟಿಲೈಸರ್ನ ಹೇಳೋ ಮುಂಚೆ ದಾಸವಾಳ ಗಿಡಕ್ಕೆ ಬೇಸಿಕ್ ನೀಡ್ ಏನಿದೆ ಅನ್ನೋದನ್ನು ತಿಳ್ಕೊಬಿಡೋಣ. ಫಸ್ಟಿಗೆ ನೀವು 5-6 ಗಂಟೆ ಬಿಸಿಲಲ್ಲಿ ನಿಮ್ಮ ದಾಸವಾಳ ಗಿಡನ ಇಡಲೇಬೇಕು. ಹೆಚ್ಚಾಗಿ ಹೂಗಳನ್ನ ಬೇಕು ನಿಮಗೆ ಅಂತಂದರೆ ಈ ಕೆಲಸವನ್ನು ಫಸ್ಟ್ ಮಾಡಿ. ನಿಮಗೆ ಹೂಗಳೇನೋ ಕೊಡುತ್ತೆ, ಇಲ್ಲ ಅಂತಲ್ಲ, ಬಟ್ ಕಡಿಮೆ ಸಂಖ್ಯೆಯಲ್ಲಿ ಕೊಡುತ್ತೆ ನೀವು ಬಿಸಿಲಲ್ಲಿ ಗಿಡವನ್ನು ಇಡಲಿಲ್ಲ ಅಂತಂದರೆ. ಸೊ ಇದಾದ ಮೇಲೆ ನೆಕ್ಸ್ಟು ಒಣಗಿರೋಂಥ ಈ ಹಳದಿಯಾಗಿರೋಂಥ ಉದುರ್ತಾ ಇರೋವಂಥ ಮೊಗ್ಗುಗಳನ್ನ ಫಸ್ಟು ಗಿಡದಿಂದ ತೆಗೆದುಬಿಡಿ. ಬಿಕಾಸ್ ಎಲ್ಲ ಎನರ್ಜಿನ ಅದು ತಗೋತಾ ಇರುತ್ತೆ. ಮೇನ್ ಹೂ ಆಗಬೇಕಾಗಿರುವಂಥ ಅಥವಾ ಮೊಗ್ಗು ಅರಳಬೇಕಾಗಿರುವಂಥ ಟೈಮಲ್ಲಿ ಇದು ಎನರ್ಜಿನ ಬೇರೆ ಈ ರೀತಿಯಾದಂಥ ಎಲೆಗಳು ಹಾಗೆ ಮೊಗ್ಗುಗಳ ಮೇಲೆ ಇದು ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಒಣಗಿರುವಂಥ ಹೂವು ಮತ್ತು ಎಲೆಗಳು ಹಳದಿಯಾಗಿರುವಂಥ ಎಲೆಗಳನ್ನ ತೆಗೆದು ಹಾಕ್ಬಿಡಿ. ಆಮೇಲೆ ನೀರು ಯಾವ ರೀತಿ ಕೊಡಬೇಕು ಅನ್ನೋದು ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ. ನೀರು ಯಾವ ರೀತಿ ಕೊಡಬೇಕು ಅಂತಂದರೆ, ನೀವು ಮಣ್ಣು ಒಂದು ಸಲ ಟಚ್ ಮಾಡಿ ನೋಡಿ, ಮಣ್ಣು 2-3 ಇಂಚು ಕಂಪ್ಲೀಟಾಗಿ ಒಣಗಿದ ಮೇಲೇ ನೀವು ನೀರನ್ನು ಕೊಡಬೇಕಾಗುತ್ತೆ. ನೀರಿದ್ದು ಮೇಲಿಂದ ಮೇಲೆ ನೀವು ನೀರನ್ನು ಕೊಡ್ತಾ ಹೋದರೂ ಕೂಡ ಎಲೆ ಹಳದಿ ಆಗುವಂಥ ಚಾನ್ಸಸ್ ಇರುತ್ತೆ. ತುಂಬ ನೀರನ್ನು ಕೊಡೋದ್ರಿಂದ ಎಲೆ ಹಳದಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀರು ಹೆಚ್ಚಾಗಿ ಕೊಡೋಕೆ ಹೋಗಬೇಡಿ. ಮಣ್ಣು ಒಣಗಿದೆ ಅಂತ ಗೊತ್ತಾದ ಮೇಲೆ ಮಾತ್ರ ನೀವು ನೀರನ್ನು ಕೊಡುವಂಥದ್ದು. ಇನ್ನು ನೆಕ್ಸ್ಟ್ ಬಂದು 15 ದಿನಕ್ಕೆ ಒಂದ್ಸಲ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಿ. ಹಾಗೆ 1 ತಿಂಗಳಿಗೆ ಒಂದ್ಸಲ ನೀವು ಈ ವರ್ಮಿ ಕಂಪೋಸ್ಟನ್ನು ಕೊಡ್ಬೋದು ಅಥವಾ ಕೌಡಂಗ್ ಕಂಪೋಸ್ಟ್, ಈ ರೀತಿಯಾದಂಥ ಫರ್ಟಿಲೈಸರ್ಗಳನ್ನು ಕೊಡ್ಬೋದು. ಬಟ್ ಈ ದಾಸವಾಳ ಗಿಡ, ಗುಲಾಬಿ ಗಿಡ ಹೆವಿ ಫೀಡ್ರ್ ಆದ್ದರಿಂದ ಜಾಸ್ತಿ ಹೂಗಳನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಎನರ್ಜಿ ಬೇಕಾಗುತ್ತೆ. ಒಂದು ಸಲ ಇದು ಹೂವನ್ನ ಪ್ರೊಡ್ಯೂಸ್ ಮಾಡಿದ ಮೇಲೆ ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಟ್ಟರೆ ಇನ್ನೂ ಚೆನ್ನಾಗಿ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟೊಂದು ಚೆನ್ನಾಗಿ ಕಲರ್ ಬಂದಿದೆ ಹೂಗಳದ್ದು. ಆಮೇಲೆ ಸೈಜ್ ಕೂಡ ನೋಡ್ತಾ ಇದ್ದೀರಾ ನೀವು, ಅಬ್ಸರ್ವ್ ಮಾಡಿ, ಅಷ್ಟೇ ದೊಡ್ಡದಾಗಿದೆ ಸೈಜ್ ಕೂಡ. ಹಾಗೆ ಎಲೆಗಳು ನೋಡಿ ಎಷ್ಟು ಹಚ್ಚಸರಾಗಿದೆ. ಹಾಗೆ ಒಂದೊಂದು ಬ್ರ್ಯಾಂಚಲ್ಲೂ ಕೂಡ ಒಂದು 6-7 ಮೊಗ್ಗುಗಳನ್ನ ನೀವು ನೋಡ್ಬೋದು. ಸೈಜ್ ಕೂಡ ಅಷ್ಟೇ ದೊಡ್ಡದಾಗಿದೆ. ಇಷ್ಟು ಚೆನ್ನಾಗಿ ಇಷ್ಟು ಹೆಲ್ದಿಯಾಗಿ ಇರಬೇಕು ಅಂತಂದರೆ ನಾವು ಅಷ್ಟೇ ಕೇರ್ ಮಾಡಬೇಕಾಗುತ್ತೆ ಗಿಡಕ್ಕೆ. ನಾನು ಸುಮಾರು ಫರ್ಟಿಲೈಸರ್ನ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾವುದು ಈಸಿ ಅನಿಸುತ್ತೆ, ನಿಮಗೆ ಯಾವುದು ಕೊಡಬೇಕು ಅನಿಸುತ್ತೋ ಎಲ್ಲನೂ ಅಷ್ಟೇ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಗಿಡಗಳಿಗೆ 15 ದಿನಕ್ಕೆ ಒಂದು ಸಲ ಲಿಕ್ವಿಡ್ ಫರ್ಟಿಲೈಸರ್ನ ನೀವು ಕೊಡ್ಬೋದು. ಬರೀ ದಾಸವಾಳ ಗಿಡಕ್ಕೆ ಅಂತಲ್ಲ, ಇವಾಗ ನಾನು ಹೇಳಕೊಟ್ಟಿರುವಂಥ ಫರ್ಟಿಲೈಸರ್ ನೀವು ಗುಲಾಬಿ ಗಿಡಕ್ಕೂ ಕೂಡ ಕೊಡ್ಬೋದು. ಗುಲಾಬಿ ಗಿಡಕ್ಕೂ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಹಾಗೆ ಬರೀ ದಾಸವಾಳ ಗಿಡದಲ್ಲಿ ಒಣಗಿರುವಂಥ ಹೂವನ್ನ ತೆಗೆಯೋದಲ್ಲ, ಎಲ್ಲ ಹೂವಿನ ಗಿಡಗಳಲ್ಲೂ ಒಣಗಿರುವಂಥ ಎಲೆಗಳನ್ನ, ಹೂಗಳನ್ನ ನೀವು ಮೊದಲು ತೆಗೆದು ಹಾಕಬೇಕಾಗುತ್ತೆ. ಸೊ ಆವಾಗ ಮಾತ್ರ ಚೆನ್ನಾಗಿರುವಂಥ ಮೊಗ್ಗುಗಳ ಮೇಲೆ ಅದು ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡ್ತಾ ಇದ್ದೀರಾ ಇಷ್ಟು ಚಿಕ್ಕ ಗಿಡದಲ್ಲೂ ಕೂಡ ಇಷ್ಟೊಂದು ಹೂಗಳು ಬರಬೇಕು ಅಂತಂದರೆ ಮೇನ್ ಕಾರಣ ಫರ್ಟಿಲೈಸರ್. ನಾನು 15 ದಿನಕ್ಕೆ ಒಂದ್ಸಲ ಯಾವುದಾದ್ರೂ ಒಂದು ಫರ್ಟಿಲೈಸರ್ನ ಕೊಡ್ತಾನೇ ಇರ್ತೀನಿ. ಸೊ ಸುಮಾರು ಫರ್ಟಿಲೈಸರ್ನ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ರೆಫರ್ ಮಾಡಿಕೊಂಡು ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನು ನೀವು ಮಾಡ್ಬೋದು. ಸೊ ನೋಡಿದ್ರಲ್ಲ, ಇಷ್ಟು ಬೇಸಿಕ್ ನೀಡನ್ನು ನೀವು ಕೊಟ್ಟರೆ ತುಂಬ ಚೆನ್ನಾಗಿ ನಿಮ್ಮ ಗಿಡದಲ್ಲೂ ಹೂಗಳು ಬರುತ್ತೆ. ಯಾವುದೇ ಕಾರಣಕ್ಕೂ ಎಲೆಗಳು ಹಳದಿ ಆಗಲ್ಲ. ಆಮೇಲೆ ಮೊಗ್ಗುಗಳು ಅರಳೋ ಮುಂಚೆನೇ ಉದುರಿ ಬೀಳೋದಿಲ್ಲ. ಇವತ್ತು ನಾನು ಹೇಳಿಕೊಟ್ಟಿರೋಂಥ
ಫರ್ಟಿಲೈಸರಲ್ಲಿ ನಿಮಗೆ ಎಲೆಗಳು ಹಳದಿ ಆಗೋದು ಕಡಿಮೆ ಆಗುತ್ತೆ, ಹಾಗೆ ಮೊಗ್ಗುಗಳು ಉದುರಿ ಬೀಳೋದು ಕಡಿಮೆ ಆಗುತ್ತೆ. ಫಸ್ಟ್ ಏನು ನೀವು ಒಂದು ಐಟಮ್ನ ಯೂಸ್ ಮಾಡ್ತೀರಾ ಅದರಿಂದ. ಸೊ ಅದು ಯಾವುದು ಅಂತ ನಾನು ಹೇಳ್ತೀನಿ. ನಾನು ಈ ಮೊಗ್ಗುಗಳು ಉದುರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಮೊಗ್ಗುಗಳು ಅರಳೋಕ್ಕಿಂತ ಮುಂಚೆ ಕೆಳಗೆ ಉದುರಿ ಬೀಳ್ತಾ ಇದೆ, ಹಾಗೆ ಎಲೆಗಳು ಹಳದಿ ಆಗ್ತಾ ಇದೆ ಅಂದಾಗ ಫಸ್ಟ್ ಯೂಸ್ ಮಾಡೋದೇ ನಾನು ಎಪ್ಸಮ್ ಸಾಲ್ಟ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಪ್ಸಮ್ ಸಾಲ್ಟ್ ಹಾಗೇನೆ ಟೀ ಪೌಡ್ರಿಂದ ಯಾವ ರೀತಿ ಫರ್ಟಿಲೈಸರ್ನ ತಯಾರಿಸೋದು ನೋಡ್ಕೊಬರೋಣ ಬನ್ನಿ. ಇಲ್ಲಿ ನಾನು 1-1.5 ಗ್ಲಾಸ್ ಆಗುವಷ್ಟು ನಾನು ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಪ್ಸಮ್ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಟೀ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯೂಸ್ಡ್ ಟೀ ಪೌಡ್ರ್ ಇದ್ದರೂ ಕೂಡ ಅದನ್ನು ಕೂಡ ಹಾಕೋಬೋದು. ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ದಿನ ಬಿಟ್ಟರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದಾದಮೇಲೆ ಯಾವ ರೀತಿ ಕೊಡ್ಬೋದು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವೆರಡನ್ನೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನೆಲ್ಲ ಯೂಸ್ ಇದೆ ಅಂತ ತಿಳ್ಕೊಳ್ಳೋಣ. ಟೀ ಪೌಡರ್ ಮಣ್ಣನ್ನು ಆಸಿಡಿಕ್ ಆಗಿ ಕನ್ವರ್ಟ್ ಮಾಡುತ್ತೆ. ದಾಸವಾಳ ಗಿಡಕ್ಕೆ ಹಾಗೆ ಗುಲಾಬಿ ಗಿಡಕ್ಕೆ ಮಣ್ಣು ಆಸಿಡಿಕ್ ಆಗಿ ಇದ್ದರೆ ಮಾತ್ರ ಅದು ಹೂಗಳನ್ನ ಕೊಡುವಂಥದ್ದು, ಹಾಗೆ ಹೆಚ್ಚಿನ ನ್ಯೂಟ್ರಿಯೆಂಟ್ಸನ್ನು ಕೊಡುತ್ತೆ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ NPK ಇರೋದ್ರಿಂದ ಗಿಡಗಳಲ್ಲಿ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಎಪ್ಸಮ್ ಸಾಲ್ಟ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂದರೆ, ಎಪ್ಸಮ್ ಸಾಲ್ಟ್ ಮೆಗ್ನೀಷಿಯಮ್ ಇರುತ್ತೆ. ಎಪ್ಸಮ್ ಸಾಲ್ಟಲ್ಲಿ ಎಲೆಗಳು ಹಳದಿಯಾಗಿ ಉದುರೋದು, ಹಾಗೆ ಮೊಗ್ಗುಗಳ ಉದುರೋದು, ಹಾಗೆ ಎಲೆಗಳನ್ನು ಹಚ್ಚ ಹಸಿರಾಗಿಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಒಂದಿನ ಆದಮೇಲೆ ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತೆ. ಇದಾದಮೇಲೆ ನೀವು ನಿಮ್ಮ ಗಿಡಗಳಿಗೆ ಡೈರೆಕ್ಟಾಗಿ ಇದನ್ನು ಕೊಡ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಆರ್ಗ್ಯಾನಿಕ್ ಆಗಿ ಫರ್ಟಿಲೈಸರ್ನ ಕೊಡ್ಬೋದು ಅಂತ. ಹಾಗೆ ನಿಮಗೆ ಎಪ್ಸಮ್ ಸಾಲ್ಟ್ ಎಲ್ಲಿ ಸಿಗುತ್ತೆ ಅಂದರೆ ಎಲ್ಲ ನರ್ಸರಿಗಳಲ್ಲೂ ಇವಾಗ ಸಿಗ್ತಾ ಇದೆ. ಸಿಕ್ಕಿಲ್ಲ ಅಂತಂದರೆ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಕೋಬಹುದು. ಇದು ಸುಮಾರು ದಿನ ಬರುತ್ತೆ, ನಿಮಗೆ 7-8 ತಿಂಗಳು ಬರುತ್ತೆ. ಬಟ್ ಏರ್ ಟೈಟ್ ಕಂಟೈನರಲ್ಲೇ ಆದರೂ ಹಾಕಿ ಇಡ್ಬೋದು, ಅಥವಾ ನೀವು ಒಂದು ಟೈಟ್ ಆಗಿ ಒಂದು ರಬ್ಬರ್ ಬ್ಯಾಂಡನ್ನು ಕೂಡ ಹಾಕಿ ಇಡಬಹುದು. ಇಲ್ಲಾಂದರೆ ಇದು ಗಾಳಿಗೆ ರಿಯಾಕ್ಟ್ ಆಗಿ ಗ್ರ್ಯಾನ್ಯುಲರ್ ಫಾರ್ಮ್ ಇರೋದೆಲ್ಲ ನೀರು ಥರ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಎಪ್ಸಮ್ ಸಾಲ್ಟನ್ನು ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಹಾಗೆ ಟೀ ಪೌಡ್ರ್ ಅಂತೂ ನಿಮ್ಮ ಮನೇಲಿ ಇದ್ದೇ ಇರುತ್ತೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಎಷ್ಟೊಂದು ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಇಷ್ಟೊಂದು ಮೊಗ್ಗುಗಳು ಹೂಗಳು ಬರೋಕ್ಕೆ ನಾನು ಯೂಸ್ ಮಾಡುವಂಥ ಈ ಲಿಕ್ವಿಡ್ ಫರ್ಟಿಲೈಸರ್ನ ನೀವು ಯೂಸ್ ಮಾಡಿ. ಇದನ್ನು 15 ದಿನಕ್ಕೆ ಒಂದ್ಸಲ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಈಸಿಯಾಗಿ ನಾವು ಗಿಡಗಳಲ್ಲಿ ತುಂಬ ಹೂಗಳು ಬರಬೇಕು ಅಂತಂದರೆ ಈ ಫರ್ಟಿಲೈಸರ್ನ ನೀವು ಯೂಸ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ಹೊಸ ಟಾಪಿಕ್ ಒಂದಿಗೆ. ಯಾರಿಗಾದರೂ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.